ವ್ಯತ್ಯಾಸ ಏನದ? ಅಲ್ಲಿ ಯಾಕೆ ವೃದ್ಧರು ಹೆಚ್ಚಿಗೆ ಬದುಕ್ತಾರ? ಉಳಿದ ದೇಶಗಳಿಗೆಲ್ಲ ದೌಡೆ ಹೋಗ್ತಾರ, ಸಾಯ್ತಾರ. ಬಹಳಷ್ಟು ಕಾರಣಗಳದಾವ. ನೇಪಾಳದೊಳಗ ನೀವು ಹೋಗಿರ್ಬೇಕು, ಯಾರಾದ್ರೂ ಹೋಗಿರೋ ಇಲ್ಲ, ಅಪ್ಪಗಳು ಹೋಗಿರ್ಬೋದು ನೇಪಾಳಕ್ಕೆ. ಪಶುಪತಿನಾಥ ದೇವಸ್ಥಾನ ಅಲ್ಲಿ ಸುಮಾರು ಚೀಲಗಟ್ಲೆ ಕಾಳುಗಳನ್ನು ಹಾಕ್ತಾರ. ಪಾರಿವಾಳಗಳು, ಸಾವಿರಾರು ಪಾರಿವಾಳಗಳು ಬಂದು ಅಲ್ಲಿ ಬಿಟ್ಟು ಕೂಡ ತಿಂತಿರ್ತಾವ. ಪಶುಪತಿನಾಥ ದೇವಸ್ಥಾನದ ಮುಂದಿನ ಅಂಗಳದಾಗ ತಿಂತಿರ್ತಾವ. ಅಂತದ್ರೊಳಗೆ ಯಾಕೆ ಹಾಕ್ತಾರ? ಗುಡಿಯ ಹಿಂದಿನ ಬಾಜು ಹಾಗೂ ಪಶುಪತಿನಾಥ ದೇವಸ್ಥಾನದ ಸಾಲ್ಕ ಎಲ್ಲ ಸಣ್ಣ 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 ಅಗಸ್ಟಿಗಳದಾವ. ಅಗಸ್ಟಿಗಳಂದ್ರೆ ಇಲ್ಲಿ ಹಾಕಿರಿಲ್ಲ, ಹೋಮ ಮಾಡಕ್ಕಿಂತಾವೆಲ್ಲ. ಅಂದ್ರ ಯಾರಾದ್ರೂ ಮನೆಯೊಳಗ ಅಕಸ್ಮಾತ್ ತೀರ್ಕೊಂಡ್ರಪ್ಪ ಅಂದ್ರೆ ತಗೊಂಡು ಬಂದು ಅಲ್ಲಿ ಸುಡ್ತಾರೆ. ಎಲ್ಲಿ? ಆ ಪಶುಪತಿನಾಥ ದೇವಸ್ಥಾನದ ಹಿಂದಿನ ಬಾಜು ಸಾಲ್ಕ ಸುಡುತ್ತಾರೆ. ಆ ಪಶುಪತಿನಾಥ ದೇವಸ್ಥಾನ ಒಂದು ಗುಡ್ಡದ ಇಳಿಜಾರದು. ಸಾವಿರಾರು ಪಾರಿವಾಳಗಳು ಬಂದದ ಕೊಟ್ರ ಪಿಂಡವನ್ನು ಕೊಟ್ಟಂಗ, ಶ್ರಾದ್ದವನ್ನು ಮಾಡ್ದಂಗ. ಅಲ್ಲಿದಿಂದ ಸುಮಾರು ಒಂದು 17ರಿಂದ 18 ಕಿಲೋಮೀಟರ್, 19 ಕಿಲೋಮೀಟರ್ ದೂರದ ಆ ಹಳ್ಳಿ ಅದ. ಅವ್ರು ಹೇಳಿದ್ರು, ನಾವು ಹೋಗಿದ್ದು ಸುಮಾರು ಒಂದು 20 ವರ್ಷದಿಂದ ಹೋಗಿದ್ದೆ ನಾನು ಪಶುಪತಿನಾಥ ದೇವಸ್ಥಾನಕ್ಕೆ. ಅವಾಗ ಹೋದಾಗ ಇಲ್ಲಿ ಏನೇನು ನೋಡ್ತಕ್ಕಂಥವು ಅದಾವು ಅಂತ ಕೇಳಿದ ಕೂಡಲೇ ಹೇಳಿದ್ರು ಅವ್ರು, ತಮ್ಮ ನೇಪಾಳಿ ಭಾಷೆ ಒಳಗೆ ಹೇಳ್ತಾರೆ. ಅವಾಗ ಏನಾಗಿತ್ತಪ್ಪ ಅಂದ್ರ ನೇಪಾಳದೊಳಗ ಅಲ್ಲಿ ರಾಜರಿದ್ರು. ಪ್ರಜಾಪ್ರಭುತ್ವವಲ್ಲ, ರಾಜರು. ಮೈಸೂರು ಮಹಾರಾಜರು ಹೇಗೆ ನಮ್ಮನ್ನ ಒಂದು ಪ್ರಾಂತ ಆಗಿತ್ತು, ಝಾನ್ಸಿ ಹೇಗಾಗಿತ್ತು, ಉದಯಗಢ ಹೇಗಿತ್ತು, ಜೈಪುರ್ ಹೇಗಿತ್ತು, ಜೋಧಪುರ್ ಹೇಗಿತ್ತು, ವಾರಂಗಲ್ ಹೇಗಿತ್ತು, ಅನಂತಪುರ ಹೇಗಿತ್ತು, ತಿರುವನಂತಪುರ ಹೇಗಿತ್ತು. ನೇಪಾಳದ ರಾಜರು, ಆತನ ಹೆಸರು, ಅವರ ಹೆಸರು ಬೀರೇಂದ್ರ ಅಂತ. ಆ ಬೀರೇಂದ್ರ ರಾಜರಂದ್ರ ನೇಪಾಳದೊಳಗ ರಾಜ ಮನೆತನ ಹೇಗಿತ್ತು. ಕೊನೆಯ ರಾಜರು ಬೀರೇಂದ್ರ ಅಂದ್ರ ಅವರನ್ನ ದೇವರು ಅಂತ ತಿಳಿತಿದ್ರು. ದೇವರು ಅಂತ ಎಲ್ಲ ಪ್ರಜೆಗಳೆಲ್ಲ ದೇವರು ಅಂತ ತಿಳಿತಿದ್ರು. ಬೀರೇಂದ್ರನ್ನ ದೇವರು ಅಂತ ತಿಳಿತಿದ್ರು. ಆ ದೇವ್ರಂತ ತಿಳಿಬೇಕಾಯ್ತಪ್ಪ ಅಂದ್ರ ಅವ್ರ ಮಗ, ಅವನ ಹೆಸರು ದೀಪೇಂದ್ರ. ಆತನ ಮಗ ದೀಪೇಂದ್ರ. ಆ ದೀಪೇಂದ್ರ ಎಷ್ಟೊಂದು ಅನಾಹುತಗಳು ಎದುರ ಸಲುವಾಗಿ ಆಗ್ತದೆ. ಏನೇನೋ ಕಾರಣಕ್ಕೆ ಏನೇನೋ ಅನಾಹುತ ಆಗ್ತಾವ. ಯಾವಾಗಲೂ ಕೂಡ ದೇವರಿಗಾಗಿ ಸತ್ತವರು, ಪರೋಪಕಾರಕ್ಕಾಗಿ ಸಾಯುವವರು, ನಿಸ್ವಾರ್ಥಕ್ಕಾಗಿ ಸಾಯುವವರು ಬಹಳ ವಿರಳಲ್ಲ. ಹಾಗ ಆತನ ಮಗ ಬೀರೇಂದ್ರರ ಮಗ ದೀಪೇಂದ್ರ. ಆ ದೀಪೇಂದ್ರ ಏನ್ ಮಾಡಿದ್ರು? ಇದನ್ನ ಯಾಕೆ ಹೇಳ್ಬೇಕಪ್ಪ ಅಂದ್ರ, ದೇಶದ, ನಮ್ಮ ಭಾರತ ದೇಶದ ಒಬ್ಬ ಕುಮಾರಿ ದೇವಯಾನಿ, ಆಕಿನ ಹೆಸರ ದೇವಯಾನಿ. ಆ ಹೆಣ್ಮಗಳನ್ನ ಮದುವೆ ಆಗಬೇಕು ಅಂತ ಬಯಸಿದ್ರು. ಯಾರು? ದೀಪೇಂದ್ರ ಮದುವೆ ಆಗ್ಬೇಕಂತ ಬಯಸಿದ್ದ. ಮದುವೆ ಆಗ್ಬೇಕಂತ ಬಯಸಿದ್ರ ಅದಕ್ಕ ಒಪ್ಪಿಗೆ ಕೊಟ್ಟಿರ್ಲಿಲ್ಲ ಅವ್ರ ತಂದೆ, ಬಂಧು ಬಳಗ ಒಪ್ಪಿಗೆ ಕೊಟ್ಟಿರ್ಲಿಲ್ಲ.
ಅವಾಗ ಒಪ್ಪಿಕೊಳ್ಳಲಾದ ಕೂಡಲೇ ಅವನಿಗೆ ಬಹಳ ಸಿಟ್ಟು ಬಂದಿತ್ತು. ಯಾರು? ಮಗನಿಗೆ. ಅವ ಏನ್ ಮಾಡ್ದ? ನೀವು ನೋಡಿರ್ಬೇಕು ಪೇಪರ್ದಾಗ 15-20 ವರ್ಷದಿಂದ ಸ್ವತಃ ದೀಪೇಂದ್ರನೇ ಗುಂಡಿನ ದಾಳಿಯನ್ನು ಮಾಡಿ ಎಲ್ಲ ತಮ್ಮ ವಂಶವನ್ನೇ ಸರ್ವನಾಶ ಮಾಡಿಬಿಟ್ಟ. ಅವರ ಅಪ್ಪಗೂ ಗುಂಡು ಹಾಕಿದ ಕೂಡಲೇ ಅವ ಕೇಳ್ತಾನ ಕೈ ಮ್ಯಾಗ್ ಮಾಡಿ, ಕಾಯಿಗಾರ್ಬೇಕು ಕಾಯಿಗಾರ್ಬೇಕು. ನೇಪಾಳಿ ಭಾಷೆದೊಳಗೆ ಕೇಳ್ತಾನ, ಕಾಯಿಗಾರ್ಬೇಕು ಕಾಯಿಗಾರ್ಬೇಕು ಅಂತ ಕೇಳದ. ಶರಣರು ಬಹಳ ಚಂದ ಹೇಳ್ತಾರೆ, ಒಡನಿದ್ದ ಸತಿಯ ಮತ್ತೊಬ್ಬ ಚೆನ್ನಿಗ ಕೊಂಬ. ಎಷ್ಟು ಚಂದ ಹೇಳ್ತಾರೆ. ಬೆಳ್ಳಿ, ಬಂಗಾರ, ಮುತ್ತು, ರತ್ನಗಳು ಎಲ್ಲವನ್ನು ತಗೊಂಡು ಹೋಗ್ತಾರ. ಆದ್ರ ಎಷ್ಟು ಚಂದ ಹೇಳ್ತಾರೆ ಶರಣರು, ಒಡನಿದ್ದ ಸತಿಯ ಮತ್ತೊಬ್ಬ ಚೆನ್ನಿಗ ಕೊಂಬ, ಮುನ್ನ ಮಾಡಿದ ಕರ್ಮ ಬೆನ್ನ ಬಿಡದನ್ನಕ್ಕರ ಅಂತ ಹೇಳಿದ್ರು ಶರಣರು. ಇದರ ಅರ್ಥನ ಹೇಳಬೇಕಾಗಿದ್ದು ಏನಪ್ಪಾ ಅಂದ್ರ, ಆ ದೇವಯಾನಿ ಮದುವೆ ಆಗುದು ಬ್ಯಾಡ ಅಂದಿದ್ದಕ್ಕನೇ ತಮ್ಮ ವಂಶವನ್ನ, ರಾಜವಂಶವನ್ನೇ ನಿರ್ಮಾಣ ಮಾಡಿರ್ತಕ್ಕಂಥವ ದೀಪೇಂದ್ರ ದೀಪವನ್ನ ಆರಿಸಿದ. ಅದೇ ನೇಪಾಳದೊಳಗ ಸುಮಾರು 17-18 ಕಿಲೋಮೀಟರ್ ದೂರದಲ್ಲಿ ಒಂದು ಗುಡ್ಡದ ವಾರಿ ಒಳಗ, ಅಥವಾ ಒಂದು ಬಾವಿ ಹಾಗದ, ಒಂದು ಗಿಡನೂ ಅದ. ಅಲ್ಲಿ ಒಬ್ಬ ಮುದುಕ ಅದಾನ. ಮುದುಕ ಇವತ್ತಿಗೂ ಬಹುತೇಕ ಅದಾನ. ಅವನ ಅಡ್ರೆಸ್ಸು ನಂಬಲ್ಲಿ ಅದ. ನಾ ಹೋಗಿ ನೋಡ್ಕೊಂಡು ಬಂದೀನಿ. ಒಂದು 5-6 ಜನ ಹೋಗಿ ನೋಡ್ಕೊಂಡು ಬಂದೆವು. ಅವನ ಹೆಸರ ಬೀರ್ ನಾರಾಯಣ. ಅವನ ಹೆಸರು ಬೀರ್ ನಾರಾಯಣ. ಅವ ನಾ ಅಲ್ಲಿ ಹೋದ ಹೊತ್ತಿನಾಗ 25 ವರ್ಷದಿಂದ ಅವನಿಗೆ ವಯಸ್ಸು ಎಷ್ಟಾಗಿತ್ತಪ್ಪ ಅಂದ್ರೆ 186 ವಯಸ್ಸಾಗಿತ್ತು ಅವನಿಗೆ. ಎಷ್ಟಾಯ್ತ್ರಿ? 186. 186 ವಯಸ್ಸು 25 ವರ್ಷದಿಂದ ಆಯ್ತು. ಇನ್ನೂ ಅದಾನವ. ನೀವು ಯಾರಾದ್ರೂ 150 ವರ್ಷದವ್ರನ್ನ ನೋಡಿಲ್ಲ. ನೋಡಂಗಿತ್ತಪ್ಪ ಅಂದ್ರೆ ಹೋಗಿ ಬಂದು ನೋಡ್ಕೊಂಡ್ ಬರಬಹುದು. ಅಡ್ರೆಸ್ಸು ಅದ, ಅವನ ಗುಡಿಸಲ್ನು ಅದ, ಆ ಗಿಡದ ಬುಡಕ್ಕೂ ಅದ. ಸಾಲ್ಕ ಹಿಂಗ ಹರಿಬಿ ಹಾಕಿಟ್ಟಾನ, ಹಿಂಗ ಹರಿಬಿ. ಆ ಹರಿವಿ ಒಳಗೆ ಏನ್ ಮಾಡ್ಯಾನಪ್ಪ ಅಂದ್ರವ, ಬಂದ ಮಂದಿಗೆಲ್ಲ ಹರಿಬಿ ಒಳಗ ನೆಲ್ಲಿಕಾಯಿ ಜೇನುತುಪ್ಪ ತುಂಬಿಟ್ಟಾನ. ನೆಲ್ಲಿಕಾಯಿ ಜೇನುತುಪ್ಪ ತುಂಬಿ ಹಿಂಗ ಸಾಲ್ಕ ಹರಿವಿ ಇಟ್ಟಾನ, ಹಿಂಗ ಸಾಲ್ಕ 2 ಕಡೆ. ಆ ಹರಿವಿ ಒಳಗೆ ಯಾರಾದ್ರೂ ಅಕಸ್ಮಾತ್ ಹೋದ್ರಪ್ಪ ಅಂದ್ರ ಅವ ಏನ್ ಮಾಡ್ತಾನಂದ್ರ, ಒಂದು ಎಲಿ ಒಳಗ ಒಂದು ನೆಲ್ಲಿಕಾಯಿ ಸ್ವಲ್ಪ ಜೇನುತುಪ್ಪ ಹಾಕಿ ತಿನ್ನಾಕ್ ಕೊಡ್ತಾನ. ಅವನ್ ಕನ್ನಡ ಬರೋದಿಲ್ಲ, ಹಿಂದಿ ಬರೋದಿಲ್ಲ, ನೇಪಾಳಿ ಭಾಷೆನೇ ಬರ್ತದೆ. ಅವ 186 ವಯಸ್ಸ 200 ವರ್ಷ ಬದುಕಿದವ್ರು ಈಗ ಅದಾರ. 130 ವರ್ಷ ಬದುಕಿದವರು ಸದ್ಯ ಜಪಾನ್ದೊಳಗೆಲ್ಲ ಅದಾರ. ಅಂದ್ರೆ ವಯಸ್ಸಿನ ಲಿಮಿಟ್ 180 ಯಾರೂ ಸೀಮಿತ ಮಾಡಿರ್ತಕ್ಕಂಥದ್ದಾಗೋದಿಲ್ಲ. ಆದ್ರೆ ಭಗವಂತನಿಗಾಗಿ ಹಂಬಲಿಸಿ ಹರಿದು ಎಷ್ಟು ಜನ ಹೋಗ್ಯಾರ, ಎಷ್ಟು ಜನ ಹೋಗ್ಯಾರ, ಭಗವಂತನನ್ನ ಹಂಬಲಿಸಿ ಹರಿದು ಹೋಗ್ಯಾರ. ಬಹಳ ಚಂದಾಗಿರ್ತಕ್ಕಂಥ ಶರಣರು ತಮ್ಮ ಜೀವನವನ್ನು ಕೊಟ್ಟರು. ಇಲ್ಲಿ ಗುಳೇದ ಗುಡ್ಡ ಬಹಳ ಪ್ರಸಿದ್ಧ ಸಿರಿ ನೇಯಾಕ. ಆ ಗುಳೇದ ಗುಡ್ಡದ ಒಳಗೆ ಸುಮಾರು ಒಂದು 17-18 ವರ್ಷ ಆಗಿರ್ಬೋದು. ಪೇಪರ್ದಾಗ ಸುದ್ದಿ ಬಂದಿತ್ತು, ನೀವು ನೋಡಿರೇನೋ. 20 ವರ್ಷ ಸುತ್ತಮುತ್ತ ಪೇಪರ್ದಾಗ ಬಂದಿತ್ತು. ಆ ಹೆಣ್ಮಗಳ ಹೆಸರ ಕಾಶಿಬಾಯಿ ಏನೋ ಐತಿ.
ಹೆಣ್ಮಗಳ ಹೆಸರು ಕಾಶಿಬಾಯಿ. ಆ ಕಾಶಿಬಾಯಿ ಹೆಣ್ಮಗಳು ತೀರ್ಕೊಂಡ್ಲು. ಕಾಶಿಬಾಯಿ ಹೆಣ್ಣುಗಳು ತೀರ್ಕೊಂಡ ಕೂಡಲೇ ಎಲ್ಲರೂ ಕೂಡಿ ಬಂದ್ರ ಅಲ್ಲಿ. ಎದಕ್ಕ? ತೀರ್ಕೊಂಡ ಮ್ಯಾಗ ಏನ್ ಮಾಡೋದು? ಮಣ್ಣು ಕೊಡಕ್ಕೆ ಬರುದು ಎಲ್ಲಾರು. ಅವಾಗ ಎಲ್ಲರೂ ಬಂದು ಎಲ್ಲರೂ ಕೂಡಿದ್ರು, ಎಲ್ಲ ಮಾಡಿದ್ರು, ಮಣ್ಣು ಕೊಡಕ್ಕೆ ಎಲ್ಲರೂ ಬಂದ್ರು. ಮುಂಜಾನೆ ಹಿಡ್ಕೊಂಡು ಮಧ್ಯಾಹ್ನ ತಕ್ಕ ಆಯ್ತದು. ಅವತ್ತಿನ ದಿವಸ ಅವಾಗ ಏನ್ ಮಾಡ್ತಿದ್ರ ಅಂದ್ರೆ ತೀರ್ಕೊಂಡ ಕೂಡಲೇ ಅವಸರ ಮಾಡಿ ಮಣ್ಣು ಮಾಡ್ತಿದ್ದಿಲ್ಲ. ಯಾವಾಗ ನಡ್ಕೊಂಡು ಬರಬೇಕಾಗ್ತಿತ್ತು ದೂರಿಂದ. 2 ದಿವಸ 3 ದಿವಸ ಟೈಮ್ ತಗೋತಿತ್ತು, 2 ದಿವಸ ಗಟ್ಲೆ. ಅವಾಗ ತೀರ್ಕೊಂಡು 2 ದಿವಸ ಆಯ್ತು. 2 ದಿವಸ ಆದ ಕೂಡಲೇ ಆ ಹೆಣ್ಮಗಳನ್ನ ಮ್ಯಾಗ ಹೊತ್ತಕೊಂಡು ತಗೊಂಡು ಮೆರೆಸುಗೊತ್ತ ಹೊಂಟ್ರು. ಎದಕ್ಕ? ಸುಡಗಾಡಕ್ಕ ಮೆರೆಸುಗೊತ್ತ ಹೊಂಟ ಕೂಡಲೇ ಸುಡಗಾಡ ಸಮೀಪ ಬತ್ತು. ಎಲ್ಲ ತೆಗೆದಿದ್ರು, ಎಲ್ಲ ಮಾಡಿದ್ರು. ಎಲ್ಲ ತೆಗೆದು ಹಡ್ಡಿ ಎಲ್ಲ ಮಾಡಿ ಒಳಗೆ ಹಿಂಗ್ ಕುಂದಿರಿಸಿ ಇನ್ನೇನು ಕ್ರಿಯಾ ಮಾಡಿ ಮುಚ್ಚಬೇಕನ್ನೋದ್ರಾಗನೆ 2.5 ದಿವಸ ಆಗಿತ್ತದು. 2.5 ದಿವಸ. ಅವಾಗ ಇನ್ನೇನು ಎಲ್ಲಾರು ಹಿಂಗ್ ಮಣ್ಣು ಉಗಿದು ಹೋಗ್ಬೇಕನ್ನಕತ್ತಿದ್ರು, ಅವಾಗ ಮುಚ್ಚಬೇಕನ್ನಕತ್ತಿದ್ರು. ಆ ಸತ್ತು 2.5 ದಿವಸ ಆಗಿತ್ತಲ್ಲ ಮುದುಕಿ, ಆಕಿ ಕಣ್ಣು ತೆರೆದ್ಲು. ಇದು ಕಥೆ ಅಲ್ಲ. ಇಟ್ ಈಸ್ ನಾಟ್ ಎ ಹಿಸ್ಟ್ರಿ, ಇಟ್ ಈಸ್ ನಾಟ್ ಎ ಪುರಾಣ. ಇಟ್ ಈಸ್ ಎ ಹಿಸ್ಟ್ರಿ ಬಟ್ ನಾಟ್ ಎ ಪುರಾಣ. ಇದು ಕಥೆಯಲ್ಲ, ಸತ್ತವರ ಕಥೆಯಲ್ಲ. ಜನನದ ಕುತ್ತದಲ್ಲಿ ಕುದಿದು ಎಷ್ಟು ಚಂದ ಹೇಳ್ತಾರೆ ಚಾಮರಸ್ ಅವರು. ಸೀಮೆಯ ಹೊಲವು ತಾನಲ್ಲ, ಹೊತ್ತು ಹೋಗದ ಪುಂಡರಾಲಿಪ ಮತ್ತಮತಿಗಳ ಗೋಷ್ಠಿ ಅಲ್ಲಿದು. ಸತ್ಯ ಶರಣರು ತಿಳಿಯುವುದು ಈ ಪ್ರಭುಲಿಂಗ ಲೀಲೆಯನು. ಕೇವಲ 11 ದಿವಸದಾಗ ಬರದಾರ ಅದನ್ನ ಪ್ರಭುಲಿಂಗ ಲೀಲೆಯನ್ನ 11 ದಿವಸದಾಗ ಬರೆದು ಲಕ್ಕಣ ದಂಡೇಶ 15ನೇ ಶತಮಾನದಲ್ಲಿ ಬರೆದು ಹೇಳಿದ್ರು ಇದನ್ನು. ಆ ಹೆಣ್ಮಗಳ ಕಣ್ಣು ತೆಗೆದ ಕೂಡಲೇ ಆಕಿ ಕೇಳ್ತಾಳ, ಕುಡಿದ ಜನ ಕೇಳ್ತಾರ, ನನ್ಯಾಕ ತಂದು ಇಲ್ಲಿ ಕಟ್ಟೀರಿ ಅಂತ ಕೇಳ್ತಾಳ ಆಕಿ ಕೇಳ್ತಾಳ ಏನಂತ, ನನ್ಯಾಕ ಇಲ್ಲಿ ತೆಗ್ನ್ಯಾಕ ತಗೊಂಬಂದಿರಿ, ನನ್ನ ಸಾಯಿ ಹೊಡಿಬೇಕತ್ತೀರೇನಿ ಅಂತ ಕೇಳ್ತಾಳ ಆಕಿ. ಇವ್ರತ್ತಾರ ನೀ ಸತ್ತಿದ್ಯಲ್ಲ ಆತಾರೆ. ಸತ್ತದ್ದು ಸತ್ತ ಮನುಷ್ಯ ಗೊತ್ತಾಗುದಿಲ್ಲ. ಸತ್ತದ್ದು ಸತ್ತವ್ರಿಗೆ ಗೊತ್ತಾಗುದಿಲ್ಲ, ಇದ್ದವ್ರಿಗೆ ಗೊತ್ತಾಗ್ತದ. ಮಗ್ಲಿದ್ದವ್ರಿಗೆ ಇವ್ರು ಸತ್ತಾರ ಗೊತ್ತಾಗೋದಿಲ್ಲ. ಆದ್ರ ಅಕ್ಕಿ ಕೇಳ್ತಾಳ ಮುದುಕಿ, ನನ್ನ ಸಾಯಿ ಹೊಡಕ್ ತಗೊಂಬಂದಿರೇನು ಇಟ್ಟೆಲ್ಲಾ ಮಂದಿ ಕುಡ್ಕೊಂಡು ಅಂದ್ಲಕ್ಕಿ. ಗಾಬರಿ ಆಯ್ಲು. ಮೊದಲು ಬಿಚ್ಚರಿದ್ ಕುತಿ ಕಟ್ಟಿದ್ದೆಲ್ಲ ಬಿಚ್ಚಿದ್ರು. ಎಲ್ಲಾ ಬಿಚ್ಚಿ ಮನಿಗ್ ಬರ್ತೀನಿ ನಡ್ರಿ ಅಂದ. ಗಾಬರಿ ಆದ್ರು. ಎಂದಾದ್ರು ಆಗ್ಯದ ಹಿಂಗ? ಸುಡುಗಾಡದಾಗ ಕೊಯ್ದು ಮುಚ್ಚಾಕ್ ಹೋದವ್ರು ಹೊಳ್ಳಿ ಮನಿಗ್ ಬರ್ತಾರಂದ್ರ ಒಬ್ಬರೇ ನಿಂದಿರ್ತಾರ, ದೆವ್ವಾಗ್ಯದ ತೋಡಿ ಹೊಕ್ಕಾರೆ. ಎದ್ಲಕ್ಕಿ ಅರ್ಬಿ ಜಾಡಿಸ್ಕೊಂಡು ಎದ್ದು ಈ ಮಂದಿ ಕೂಡ ಗಾಬರಿ ಆದ ಕೂಡನೆ ನಡ್ರಿ ಮನೆಗೆ, ನನಗೆ ಇಲ್ಲಿಗೆ ತಗೊಂಬಂದಿರತ್ತು. ಹೊಳ್ಳಿ ಮನಿಗೆ ಬಂದು ಮಳಿಗೆ ಬಂದು ಜಳಕ ಮಾಡಿದ್ಲು, ಎಲ್ಲಾ ಮಾಡಿದ್ಲು. ಹೊಟ್ಟೆ ಹಸುವಾಗ್ಯದ, ಅಡಿಗೆ ಮಾಡ್ರಿ ಅಂದ್ರು. ಅಡಿಗೆ ಮಾಡಿ ಊಟ ಮಾಡ್ಕೊಂಡು ಆರಾಮ ಕೂತ್. ಅವಾಗ ಮಂದಿ ಗಾಬರಿ ಆದ ಕೂಡಲೇ ಏನ್ ಮಾಡೋದು, ಏನಾಯ್ತು ನಿನಗ ಅಂತ ಕೇಳಿದ್ರು. ನಿನಗೆ ಏನಾಗಿತ್ತು? ಏನೂ ಇಲ್ಲ, ನನಗ ಕರ್ಕೊಂಡು ಜಕ್ಕೊಂಡು ಹೋದ್ರು. ದೊಡ್ಡ ದೊಡ್ಡ ಮನುಷ್ಯರಿದ್ರು. ಆ ದೊಡ್ಡ ಮನುಷ್ಯರಿದ್ರು. ಆ ಮನುಷ್ಯರೆಲ್ಲ ಹಿಂಗ ಏನೇನೋ ನೋಡಿ ಹೇಳ್ತಿದ್ರು, ಹೆಸರುಗೊಂಡ ಕರಿತಿದ್ರು. ಆ ಕರಿ ಹೊತ್ತಿನೊಳಗ ಕಾಸಪ್ಪ ಎಲ್ಲದ ನಾ ಕರಿ ಅಂದ್ರು. ಅವಾಗ ಬಂದ್ ನನ್ನ ಕಡೆ ನೋಡಿದ್ರು. ಇನ್ನೊಬ್ಬ ಮನುಷ್ಯ ಅಂದ, ಈ ಕಾಸಪ್ಪಲ್ಲೋ ಈಗ ಕಾಶವನು ತಂದಿರಲ್ಲೋ ಥೂ ಅಂದ್ಬಿಟ್ರ. ಇಷ್ಟ ಅಂದ ಕೂಡಲೇ ಈಕಿ ಕಾಶವ ಎದ್ದು ಕೂತಿದ್ಲಿ.
ಅದೇ ಓಣ್ಯಾಗ ಇನ್ನೊಬ್ಬ ಕಾಸಪ್ಪತ್ತಿದ್ದ, ಈಗ ಎದ್ದು ಕೂತು ಕೂಡಲೇ 1.5 ತಾಸೊಳಗೆ ಅವ ಸತ್ತ. ಇದು ಪ್ರಾಕ್ಟಿಕಲ್ ಅದ, ಪೇಪರ್ದ ಕಟಿಂಗ್ ಅದ ಗುಳೆದ ಗುಡ್ಡ ಎಲ್ಲಾದ್ರೂ ಕೇಳ್ರಿ, ನಂಬಲ್ಲಿನೂ ಅದ, ಪೇಪರ್ದಾಗ ಅದ. ಇದು ಬಂದಿದ್ದು ಸುದ್ದಿ, ಪ್ರಾಕ್ಟಿಕಲ್ ಇದು. ಹೆಂಗಿದು? ಭಗವಂತನ ಸಲುವಾಗಿ ಸಾಯೋದು, ಹೆಣ್ಣು ಹಣ್ಣು ಮಣ್ಣಿಗಾಗಿ ಸಾಯೋದು, ತನಗಾಗಿ ಸಾಯವರು, ನಿನಗಾಗಿ ಸತ್ತವರನೊಬ್ಬರನ್ನು ಕಾಣೆ ಗುಹೇಶ್ವರ. ಪ್ರಭುದೇವರು ಹೇಳ್ತಾರೆ, ನಿನಗಾಗಿ ಸತ್ತವರು ಒಬ್ಬರನ್ನು ಕಾಣೆ. ಚಿಂತೆ ಮಾಡ್ತೇವಪ್ಪ, ಕರೆಕ್ಟ್ ಅದ, ಚಿಂತೆ ಇರುವುದೇ. ನಾವೇನಾದ್ರೂ ಕಳ್ಕೊಂಡೇವಪ್ಪ ಅಂದ್ರೆ ನಮ್ಗೆ ಚಿಂತೆ ಆಗ್ತದೆ, ಬಹಳ ಚಿಂತೆ ಆಗ್ತದೆ. ಚಿಂತೆ ಆಗ್ಯದ, ಹಾಗೇ ಆಗ್ತದೆ. ಆದ್ರೆ ಶರಣರು ಹೇಳ್ತಾರ ನಡೆದಾರ. ಗುರು ಗೋವಿಂದ ಭಟ್ಟರ ಶಿಷ್ಯ ಶಿಶುನಾಳ ಶರೀಫ. ಗುರು ಗೋವಿಂದ ಭಟ್ಟರ ಶಿಷ್ಯ ಶಿಶುನಾಳ ಶರೀಫ. ಹೇಗಿದು? ಇಲ್ಲಿ ಏನಾಗ್ತದಪ್ಪ ಅಂದ್ರ, ಶರಣರು ಮಹಂತರು ಶಿಶುನಾಳ ಶರೀಫ ಆಗ್ಲಿ, ಇಲ್ಲಿ ಯಾವುದೇ ಕುಲ ಗೋತ್ರ ಜಾತಿ ಅಂತವುಗಳು ಈ ತಪಶಕ್ತಿಗೆ ಸಂತರ ಇದಕ್ಕೆ ಬರೋದಿಲ್ಲ. ಅವು ಲಿಸ್ಟ್ನ್ಯಾಗ ಇಲ್ಲ, ಅವು ಹುಟ್ಟಿನ ಲಿಸ್ಟ್ನೊಳಗೆ ಇಲ್ಲ. ಸಂತರ ಲಿಸ್ಟೇ ಬೇರೆ. ಅದು ಭಗವಂತನ ಸಂಬಂಧ ಚಿಂತನೆ ಮಾಡೋದು. ಹೆಂಗ್ ಹೇಳ್ತಾರೆ ಶರಣರು? ಎಷ್ಟು ಜನ ಶರಣರು ಏನ್ ತಪಸ್ವಿಗಳಾದ್ರು ಬಹಳ ಚಂದ ಹೇಳ್ತಾರೆ. ಯಾಕೆ ಚಿಂತೆ ಮಾಡುವೆ ಎಲೆ ಮೂಢ, ವಿಶ್ವನಾಥ ಪೋಷಿಪನು ಚಿಂತಿಸಬೇಡ. ಯಾಕೆ ಚಿಂತೆ ಮಾಡುವೆ ಎಲೆ ಮೂಢ, ವಿಶ್ವನಾಥ ಪೋಷಿಪನು ಚಿಂತಿಸಬೇಡ. ಯಾರು ನಮಗಾಗುವ ಸಹಾಯರಿಲ್ಲ ಎಂದು ಹಾರೈಸಿ ಸುಮನೆ ಬಳಲುವೆಯಲ್ಲ. ಮೂರು ಲೋಕಗಳನ್ನು ಪಾಲಿಸಬಲ್ಲ ನಮ್ಮ ಮೂರಾರಿ ನಿನ್ನೋರ್ವನ ಮರೆಯುವುದಿಲ್ಲ. ನಮ್ಮ ಮೂರಾರಿ ನಿನ್ನೋರ್ವನ ಮರೆಯುವುದಿಲ್ಲ. ಮಕ್ಕಳು ಮರಿಗೆ ಮುಂದೆ ದಾರಿಯೇನು ಎಂದು ಹಾರೈಸಿ ಸುಬನೆ ಬಳಲುವೆಯೇನು. ಮಕ್ಕಳು ಗರ್ಭದಲ್ಲಿರುವಾಗ ತಾನು ತುತ್ತನಿಟ್ಟು ಸಾಕಿದೀಶ ನಿನಗಿಲ್ಲವೇನು. ತುತ್ತನಿಟ್ಟು ಸಾಕಿದೀಶ ನಿನಗಿಲ್ಲವೇನು. ಬೆಟ್ಟದ ಮೇಲಿರ್ಪ ಪ್ರಾಣಿಗಳಿಗೆ ಅನ್ನ ಬಿಟ್ಟು ಸಾಕುದೀಶನೆ ನಿಷ್ಠನ್ನದೊಳಗೆ. ನಿಷ್ಠೆಯಂ ನಂಬಿದರೆ ತಪ್ಪದರಗಳಿಗೆ ತಾನೇ ತಂದು ಕೊಡುವ ನಿನ್ನಯ ಬಳಿಗೆ. ಯಾಕ ಚಿಂತೆ ಮಾಡುವೆ ಎಲೆ ಮೂಢ, ವಿಶ್ವನಾಥ ಪೋಷಿಪನು ಚಿಂತಿಸಬೇಡ. ಹಾಗದ ಮಹಾತ್ಮರು ಯಾರಿಗಾಗಿ ಬದುಕೋದು, ಯಾರಿಗಾಗಿ ಬದುಕೋದು? ಬಹಳ ಸಂತರ ಜೀವನಕ್ಕೂ ಮತ್ತು ಸಂಸಾರಿಕ ಜೀವನಕ್ಕೂ ವ್ಯತ್ಯಾಸ ಏನಪ್ಪ ಅಂದ್ರ, ಸಂಸಾರಿಕರು ದುಡಿದಿದ್ದು ಹೆಂಡ್ರು ಮಕ್ಕಳಿಗೆ ಹಾಕದ, ಸನ್ಯಾಸಿಗಳು ದುಡಿದಿದ್ದೆಲ್ಲ ಭಕ್ತರಿಗೆ ಹಾಕದ. ಹೆಂಗಾಕ್ಕದ? ಜೋಳಿಗೆ ತಗೊಂಡ್ಬಂದು ನೀವೇನಾದ್ರೂ ದಾನ ಕೊಟ್ರಪ್ಪ ಅಂದ್ರ, ಏನಾದ್ರೂ ದಾನ ನೀವು ಕೊಟ್ರಿ ಅಂದ್ರ
ಆ ದಾನ ಕೊಟ್ಟದ್ದೆಲ್ಲ ಎಲ್ಲಿ ಹೊಕ್ಕತ್ತಪ್ಪ ಅಂದ್ರೆ ನಿಮಗ್ ಗೊತ್ತದ, ಪ್ರತ್ಯಕ್ಷ ಸಾಕ್ಷಿ. ಎಲ್ಲಿಗೆ ಹೊಕ್ಕಿತ್ತಪ್ಪ ಅಂದ್ರೆ ಬಾಳ ಆದ್ರೆ ತುಪ್ಪಕ್ಕೆ ಹೊಕ್ಕಿತ್ತು, ಬೇಡ ಆದ್ರೆ ಸಜ್ಜಕಕ್ಕೆ ಹೊಕ್ಕಿತ್ತು, ಬೇಡ ಆದ್ರೆ ಶಾಲಕ್ಕೆ ಹೊಕ್ಕಿತ್ತು. ಇದ್ರ ಬಿಟ್ಟು ಎಲ್ಲಿ ಹೊಕ್ಕಿತ್ತು? ಎಲ್ಲಿ ಹೊಕ್ಕಿತ್ತು? ಇದನ್ನ ಬಿಟ್ರೆ ಹೇಳಿ. ಅಂದ್ರೆ ಯಾರಿಗೆ ಮುಟ್ತಿತ್ತು? ಮಠ ದೊಡ್ಡದ ಕಟ್ಟಿದ್ರೆ ಯಾರಿಗೆ ಮುಟ್ತದ? ಮಠ ದೊಡ್ಡದ ಕಟ್ಟಿದ್ರೆ ಯಾರಿಗೆ ಮುಟ್ತದ? ಮನಿ ದೊಡ್ಡದ ಕಟ್ಟಿದ್ರೆ ನಿಮ್ಮ ಮಕ್ಕಳಿಗೆ ಮುಟ್ತದ, ಹೆಂಡ್ರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಟ್ತದ. ಮಠ ದೊಡ್ಡದ ಕಟ್ಟಿದ್ರೆ ಯಾರಿಗೆ ಮುಟ್ತದ? ಭಕ್ತರಿಗೆ ಮುಟ್ತದ, ಭಕ್ತರ ಮಕ್ಕಳಿಗೆ ಮುಟ್ತದ. ಅವರೇ ಗಿಳಿ ಪಾರಿವಾಳಗತ್ಲೆ ಮಠ ತುಂಬಾ ಓಡಾಡ್ತಾರ. ಎಷ್ಟೊಂದು ಹೇಳ್ತಾರ. ಒಂದ್ಸರಿ ಬೀರಲಿಂಗೇಶ್ವರ ಈ ಕಾರ್ಯಕ್ರಮ ಒಳ್ಳೆ ಅಪ್ಪಗಳು ಇಲ್ಲಿ ಪುರಾಣ ಹೇಳಿದ್ರು, ಜಗದ ಬಂದು ಕುತ್ಕೊಂಡ್ರು. ಮತ್ತು ಅವ್ರು ಹೇಳ್ತಿದ್ರು ಏನಂತ, ನಾ ಒಂದು ಬೀರಪ್ಪನ ಗುಡಿಯಾಗ ಕುಂತು ಬಿಡ್ತೀನಿ ಅಂತ ಈ ಮಾತು ಕೆಲವು ಸರಿ ಅಂದಾರ. ನಿಮಗೆಲ್ಲ ಗೊತ್ತದ. ಅಷ್ಟೊಂದು ಆನಂದ ಪಡ್ತಿದ್ರು ಇಲ್ಲಿ ಬಂದವರು, ಬಹಳ ಆನಂದ ಪಡ್ತಿದ್ರು. ಅದಕ್ಕನೇ ಜಾಗ ಬಹಳ ದೊಡ್ಡದಾಗಿ ಬೆಳೀತದ. ಭಕ್ತರು ಕೂಡ ಸಂಪನ್ನ ಆಗಿದ್ದಾರೆ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಬಂದೆಪ್ಪ. ಬಹಳಷ್ಟು ಕೆಲಸ ಉಂಡೆ ಜನ್ಮಗಳನ್ನ ಹೇಗಾದ್ರೂ ಹೋಗುದು ಶತಸಿದ್ಧದಪ್ಪ. ಆ ಶತಸಿದ್ಧ ಇದ್ದ ಹೊತ್ತಿನೊಳಗ ಏನ್ ಮಾಡ್ಬೇಕಪ್ಪ? ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ಗುಹಂತಿ ಗಾವಃ, ಪರೋಪಕಾರಾಯ ಗುಹಂತಿ ನದ್ಯಃ, ಪರೋಪಕಾರಾಯ ಮಿದಂ ಶರೀರಂ. ಬಿದ್ದು ಹೋಗೋದು ಎಕ್ಸ್ಪೈರಿ ಡೇಟ್. ಒಂದು ಟ್ಯಾಬ್ಲೆಟ್ಗೆ ಎಕ್ಸ್ಪೈರಿ ಡೇಟ್ ಅಂತ ಹಾಕಿರ್ತಾರೆ. 2-3 ವರ್ಷ ಬಿಟ್ಟು ಆ ಟ್ಯಾಬ್ಲೆಟ್ ತಗೊಂಡ್ರೆ ಮನುಷ್ಯ ಗಾಲ್ ಮೇಲೆ ಆಗ್ತದಿಲ್ಲ. ಹಂಗ ಮನುಷ್ಯನ ಎಕ್ಸ್ಪೈರಿ ಡೇಟ್ ಆಗೋದ್ರೊಳಗನೆ ಆಗುದ್ ಗ್ಯಾರಂಟಿನೇ. ಆದ್ರೆ ಇದನ್ನೆಲ್ಲ ಯಾಕೆ ಇವತ್ತಿನ ದಿವಸ ನೀವೆಲ್ಲ ಕೇಳ್ತೀರಿ? ಸಂತರ ಚರಿತ್ರೆ, ನಾಗಲಿಂಗರ ಚರಿತ್ರೆ ಹಚ್ಚಿ ಯಾಕೆ ಕೇಳ್ತೀರಪ್ಪ ಅಂದ್ರ, ಸಂತರ ಮಹಾಂತರ ಚರಿತ್ರೆ ಪದಗಳು ಕಿವಿಯೊಳಗೆ ಬಿದ್ದುವಪ್ಪ ಅಂದ್ರ ನಿಮ್ಮ ಪಾಪ ಪರಿಹಾರ ಆಗ್ತದಂತ ಹಚ್ತಾರೆ. ಇದನ್ನ ಸ್ವಾಮಿಗಳ ಸಂಬಂಧ ಹಚ್ಚುವುದಿಲ್ಲ. ಇದನ್ನ ದೇವರ ಸಂಬಂಧ, ದೇವರ ನೆಪದೊಳಗ ಎಲ್ಲಾ ಭಕ್ತರಿಗೆ ಸಂತರ ಚರಿತ್ರೆ ಕೇಳಿದ್ರ ಪಾಪ ಪರಿಹಾರ ಆಗ್ತದ ತಿಳ್ಕೊಂಡು ಹೇಳಿ ಈ ಪ್ರವಚನವನ್ನ ಹಚ್ಚಕತ್ಯಾರ. ಹಾಗೇನೆ ಈ ಪುರಾಣ ಪ್ರವಚನ ಪ್ರಸಂಗ ತಾವೆಲ್ಲರೂ ಕೂಡ ಇಂಥ ಚಳಿ ಒಳಗೆ ಕೂತ್ಕೊಂಡಿರಿ. ತಾವೆಲ್ಲರೂ ಕೂಡ ಹಣಿಮ್ಯಾಗಿ ವಿಭೂತಿನೂ ಬಹಳಷ್ಟು ಜನ 60% 70% ಹಚ್ಕೊಂಡಿರಿ. ತಾವೆಲ್ಲರಿಗೂ ಕೂಡ ಆ ಬಸವಾದಿ ಪ್ರಮಥರು ಹಾಗೂ ಆ ಸಿದ್ಧಲಿಂಗೇಶ್ವರರು, ಚನ್ನಬಸವ ಅಪ್ಪಗಳು ಪ್ರತಿಯೊಂದು ಮನೆಗೆ ಪಾದಯಾತ್ರ ಮಾಡ್ಯಾರ. ಪ್ರತಿಯೊಂದು ಮನೆ ಒಳಗೂ ಹಾಕ್ಯಾರ. ಇಲ್ಲಿ ಮೈಲೇಶ್ವರ ಅಂತ ಗೊತ್ತದ ನಿಮ್ಗೆ? ಮೈಲೇಶ್ವರ ಗೊತ್ತದ ಎಲ್ಲರಿಗೆ. ಮಾನ್ಯ ಮೈಲೇಶ್ವರ ಇಲ್ಲೇ ಅದು ತಾಳಿಕೋಟೆ ಯಾತ್ರ. ಆ ಮೈಲೇಶ್ವರಕ್ಕ ಅಪ್ಪಗಳು ಸುಮಾರು ನಾ ಸಣ್ಣವಿದ್ದಾಗ ಮೈಲೇಶ್ವರಕ್ಕ ಪ್ರವಚನ ಪುರಾಣ ಹೇಳ್ತಿದ್ರು. ಅಲ್ಲಿ ಹೊರಗೆ ದೇವಸ್ಥಾನ, ಅಲ್ಲಿ ಗುಳೇದ ಗುಡ್ಡದ ನೀಲಕಂಠ ಸ್ವಾಮಿಗಳು, ಅವರು ಶತಾಯುಷಿಗಳು, 95 ವರ್ಷ ಆಗಿ ಅವರು ಲಿಂಗೈಕ್ಯರಾದ್ರು. ಅಲ್ಲಿ ಪುರಾಣ ಹೇಳೋ ಹೊತ್ತಿನೊಳಗ ಒಬ್ಬ ಹೀಗೆ ಕೂತ್ ಹೊತ್ತಿನೊಳಗ ಒಬ್ಬಕ್ಕಿ ಮೈಯೊಳಗೆ ದೇವ್ ಎತ್ರಿ, ದೇವ್ವ. ಇತ್ತಿತ್ಲಾಗ 5-10 ವರ್ಷದಾಗ ಯಾರ ಮನ್ಯಾಗೂ ದೇವ್ ಎದ್ದಿಲ್ಲ. ಇಂಗಳೇಶ್ವರದಾಗ ಎದ್ದದನ್ರಿ. ಇಂಗಳೇಶ್ವರ ಊರಾಗ 15-20 ವರ್ಷದಾಗ ಯಾರ ಮನ್ಯಾಗರು ದೇವ್ ಎದ್ದದನು? ಎದ್ದದೇನ್ರಿ? ಹೇಳ್ರಿ, ಎದ್ದಿತ್ತಂದ್ರ? ಎದ್ದಿಲ್ಲ. ಮೊದಲು ದೇವ್ ಹೇಳ್ತಿದ್ದು, ದೇವ್ ಬಡ್ಕೋತಿದ್ದು, ದೇವ್ ಹೇಳ್ತಿದ್ದು. ಆದ್ರೆ ಎಲ್ಲ ಊರೊಳಗೂ ಅದು ಹೇಳ್ತಾವ. ಆದ್ರೆ ಇಂಗಳೇಶ್ವರೊಳಗೆ ಯಾಕೆ ದೇವ್ ಎದ್ದಿಲ್ಲ? ಮೈಲೇಶ್ವರದೊಳಗ ಪುರಾಣ ಹೇಳೋ ಕಾಲಕ್ಕ ಒಬ್ಬ ಹೆಣ್ಮಗಳ ಮೈಯಾಗ ಒಂದು ದೇವ್ ಎತ್ತು. ಎಲ್ಲ ಊರ್ ಜನ ಇದ್ರು. ಇವತ್ತಿಗೆ ಗೊತ್ತದ ಮೈಲೇಶ್ವರದಾಗ ದೇವ್ ಎದ್ದ ಕೂಡಲೇ
ಅವಾಗ ಚೀರ್ಲಾಕ್ ಹತ್ಲಾಕಿ ಚಿಟ್ಟನೆ ಚೀರಾಕ್ ಹತ್ಲು ಉಟ್ರು ಗಲಾಟೆ ಮಾಡ್ಬೇಡ್ರಿ ಆಕಿ ಏನ್ ಹೇಳ್ತಾಳ ಕೇಳ್ರಿ ಅಂದ್ರ ಚಿಟ್ಟನ ಚೀರ್ಕೋತ ಏನಲ್ಲಂದ್ರ ಆ ಗಡ್ಡದ ಮುತ್ಯ ಬಂದಾರ, ಆ ಗಡ್ಡದ ಮುತ್ಯ ಬಂದಕ್ಕೆ ನನ್ನ ಹಾಳು ಮಾಡ್ಯಾರ ಅಂದ್, ಹಾಳು ಮಾಡ್ಯಾರ ನನ್ನ. ಏನ್ ಹೆಂಗ ಹಾಳು ಮಾಡ್ಯಾರ? ಏನಿಲ್ಲ, ಇವ್ರ ಮನೆಯಾಗಿದ್ದೆ, ಅಲ್ಲಿ ಯಾರೋ ಕುಳಿಗೆ ಇಂದ ಯಾವ್ದೋ ಅಡ್ರೆಸ್ ಐತೆ ಆ ಮನಿ, ಇವ್ರ ಮನೆಯೊಳಗ ನಾನು ಆರಾಮಾಗಿದ್ದೆ. ಆ ಮುತ್ಯಾನ ಗಡ್ಡದ ಮುತ್ಯಾರ ಕರ್ಕೊಂಡು ಬಂದಕ್ಕೆ ಆ ಮನೆಯೊಳಗೆ ಪೂಜಾ ಮಾಡಿಸಿದ್ರು. ಪೂಜಾ ಮಾಡಿಸಿದ ಕೂಡಲೇ ಆ ಮನಿ ಬಿಟ್ಟು ಮಗ್ಗಲ ಮನಿಗೆ ಹೋದೆ, ಮಗ್ಗಲ ಮನಿಗೆ ಹೋದೆ. ಮಗ್ಗಲ ಮನಿಗೆ ಹೋದೆ ಅಂದ ಕೂಡಲೇ ಅಷ್ಟಕ್ಕರೆ ಸುಮ್ಮ ಬಿಡಲಿಲ್ಲ ಅವರು ಗಡ್ಡದ ಮುತ್ಯ. ಏನ್ ಮಾಡಿದ್ರು? ಮತ್ತ ಆ ಮನೆ ಒಳಗನು ಪಾದ ಹಾಕಿದ್ರು, ಭಿಕ್ಷಾ ತಗೊಂಡ್ಬಂದು ಭಿಕ್ಷಾ ಕೊಡ್ರಿ ಅಂತ ಆ ಮನೆಗೂ ಬಂದ್ರು, ಆ ಮನೆಗೂ ಪಾದ ಹಾಕಿದ್ರು. ಅಲ್ಲಿನೂ ಬಿಡಲಿಲ್ಲ, ಮುಂದಿನ ಮನೆಗೆ ಹೋದೆ. ಹಿಂಗ ನಾನು ಮುಂದೆ ಎಲ್ಲಾ ಮನೆಗೆ ಹೋದೆ. ಹಿಂದಿಂದ ಮನೆಗೆ ಬೆನ್ನ ಹತ್ತಿ ಬಂದ್ರು, ಇಡೀ ಊರ್ ತುಂಬಾ ಮನೆಯೊಳಗೆಲ್ಲ ಪಾದ ಹಾಕ್ಯಾರ. ನಾ ಎಲ್ಲಿ ಇರ್ಲಿ ಅಂತ ಗೊಳಗೋಳೋದ್ ಅಳಾಕತ್ತದ. ಮುಂದೆ ಅಳ್ಳಾಕತ್ತಿದ ಕೂಡ್ಲೆ ಅವಾಗ ನಾ ಏನ್ ಮಾಡಿದೆ, ಹೋಲಿ ಬಿಡುವ ತಿಳ್ಕೊಂಡು ಹೇಳಿ ನಾನು ಎಲ್ಲಾ ಮನಿ ಬಿಟ್ಟು ಊರೊಳಗ ಬಾವಿದ ದಂಡಿಗೆ, ಊರ್ ದಂಡಿಗೆ ಆ ಬಾವಿ ಒಳಗ ಬಸರಿ ಗಿಡದ ಬುಡಕ್ಕೆ ಬಂದು ಬಾವಿ ಒಳಗ್ ಕುತ್ಕೊಂಡ್ರ ಅಲ್ಲಿನೂ ತಂದ ನನಗ್ ಬಿಸಿನೀರು ಹಾಕಿದ್ರು. ಅಲ್ಲು ಏನ್ ಹಾಕಿದ್ರು? ಏನಿಲ್ಲ, ಅಲ್ಲಿ ಮಗ್ಗಲ ಶರಣಮ್ಮಗಳ ಮಠ ಐತಿ, ಅಲ್ಲಿ ಪೂಜಾ ಮಾಡ್ಕೊಂಡಿರ್ತಕ್ಕಂತ ಅಭಿಷೇಕ ನೀರನ್ನು ತಂದು ನನ್ನ ತಲೆ ಮೇಲೆ ಹಾಕಿದ್ರು. ತಲೆ ಸುಟ್ಟು ಹೋಗ್ಯದ ಅಂದ ಕೂಡಲೇ ಮತ್ತ ನಾ ಎಲ್ಲಿರ್ಲಿ ಅಂತ ಅಳಾಕ್ ಹತ್ತಿದ ಕೂಡಲೇ ಅವಾಗ ನೀಲಕಂಠ ಸ್ವಾಮಿಗಳು ಅಂದ್ರು, ಊರಾಗಿರ್ಬೇಡ, ಊರ್ ಹೊರಗೊಂದು ದೇವಿನಂತ ಗಿಡ ಅದ, ಆ ಗಿಡದಾಗಿರು ಹೋಗು ಅಂದ್ರು. ಇವತ್ತಿಗೂ ಆ ಗಿಡದ ದೇವ್ ಅದ. ಅಲ್ಲಿ ಹೋಗಿ ಇದು ಇಟ್ಟು ಬರ್ತಾರ, ಅದ ಏನೋ ಹೇಳ್ತಾರಲ್ಲ, ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅದು ಏನೋ ಇಟ್ಟು ಬರ್ತಾರ, ಎಡಿ ಇಟ್ಟು ಬರ್ತಾರ. ಇದಕ್ಕೇನ್ ಹೇಳ್ತಾರ? ಇಂಗಳೇಶ್ವರ ಮನಿ ಒಳಗ ಭಿಕ್ಷಾಟನ ಲೀಲೆಯನ್ನ ಮಾಡಿ ದೊಡ್ಡ ಅಪ್ಪಗಳು ನಿಮ್ಮ ಮನಿ ಪಾದ ಹಾಕ್ಯಾರ, ಮನಿ ಪಾದ ಹಾಕ್ಯಾರ. ಅದಕ್ಕೆ ಯಾರ ಮನೆಯೊಳಗೂ ದೇವ್ ಹೇಳಂಗಿಲ್ಲ, ದೇವ್ರನೇ ಕಾಣ್ತೇವ್. ದೇವ್ರ ಹೇಳ್ತಾನ ಹೊರತು ದೇವ್ ಹೇಳಂಗಿಲ್ಲ ನಿಮ್ಮ ಮನ್ಯಾಗ. ಅಂಥ ಪುರಾಣ, ಅಂಥ ಸತ್ಪುರುಷರು ಈ ಊರೊಳಗೆ ಆಗಿ ಹೋಗಿದಾರ, ಇಂಥ ಸಂತರು ಈ ಊರಗಾಗಿ ಹೋಗಿದಾರ. ಸುತ್ತೆಲ್ಲ ಬಹಳಷ್ಟು ಹಳ್ಳಿ ಒಳಗೆ ತಿರುಗಾಡಿದಾರ. ಎಷ್ಟೊಂದು ಜನಗಳೆಲ್ಲ ಸಂತರು, ಬೀರ ದೇವರು, ಅಮೋಘ ಈ ಊರ ದೇವರುಗಳು, ವಿಶೇಷವಾಗಿರ್ತಕ್ಕಂಥ ಎಲ್ಲ ದೇವರುಗಳು ಒಳ್ಳೆ ಸಂಪನ್ನ ಆಗಿದಾವ ತಿಳ್ಕೊಂಡು ಹೇಳಿ ಪುರಾಣವನ್ನ 2 ದಿವಸ ಕೂಡ ಬೇರೆ ನಮ್ಮ ಇದು ಇದ್ರು ಕೂಡ ಬರ್ಲಿ ಅಂತ ಅಪೇಕ್ಷೆ ಪಟ್ಟು ಸಲುವಾಗಿ ಬಂದೆ. ಆದ್ರೂ ಕೂಡ ಇನ್ನೂ ಸ್ವಗಸ ಪೂರ್ತಿ ನಾವು ಹೊರಗೆ ಬಂದಿಲ್ಲ. ಏನೋ ಹೇಳ್ರಿ ಅಂದ್ರೆ ತಿಳ್ಕೊಂಡು ಹೇಳಿ ಬರಾಕತ್ತೆ ಹೊರತು ಅಪ್ಪಗಳು ಭಾಳ ಚಂದ ಪುರಾಣ ಹೇಳ್ತಾರೆ, ಕೇಳ್ರಿ, ಭಾಳ ಚಂದ ಆಗ್ಯದ. ಎಲ್ಲರಿಗೂ ಕೂಡ ಆ ಸಿದ್ಧಲಿಂಗ ಶಿವಗಳವರ ಆಶೀರ್ವಾದ ಹಾಗೂ ಚನ್ನವತ್ ಶಿವಗಳವರ ಆಶೀರ್ವಾದ ತಮ್ಮ ಮೇಲೆ ಇರ್ಲಿ ಅಂತ ತಿಳ್ಕೊಂಡು ಹೇಳಿ ನಮ್ಮ 4 ಮಾತನ್ನು ಮುಗಿಸ್ತೇವೆ. ಮತ್ತು